ಬೆಂಗಳೂರು, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಈಸ್ ನಾಟ್ ನಗರಾಭಿವೃದ್ಧಿ ಅಥಾರಿಟಿ. ಸ್ಪಷ್ಟ ಆಯ್ತಾ? ಹಾಗಾದ್ರೆ ನಿನಗೆ ಜನ್ಮನೇ ಇಲ್ಲಯ್ಯ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲಿ ಬಂದ ನೀನು? ಯಾರು ನಿನ್ನ ಮಾಡಿದ್ರು? ಪ್ಲಾನಿಂಗ್ ಅಥಾರಿಟಿ ಮೇಲೆನಾ? ಅದರ ಪ್ರಕಾರನಾ? ಪ್ಲಾನಿಂಗ್ ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಅಲ್ವಲ್ಲ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ವಲ್ಲ. ಹಾಗಾದ್ರೆ ನಿನ್ನ ಸ್ಟೇಟಸ್ ಏನು? ನೀನು ಯೋಜನೆ ಅಧಿಕಾರಿ, ಅದು ಅಥಾರಿಟಿ ಅಷ್ಟೇ, ಅಲ್ಲಿ ಉಳ್ಕೋ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾತ್ರ ಸ್ವಾಧೀನದ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಕಾಯ್ದೆಯಲ್ಲಿ. ಅದಕ್ಕೆ ಮಾಡುವಾಗ ಕೆಲವು ಶಾಸನಬದ್ಧ ಜವಾಬ್ದಾರಿಗಳಿವೆ. ಅವು ಯಾವುವು? ಇಲ್ಲೇನೋ ಸ್ಮಾರ್ಟ್ ಸಿಟಿ ಅಂತ 9,600 ಎಕರೆ ಜಮೀನುಗಳು, 26 ಗ್ರಾಮ ಪ್ರದೇಶಗಳ ರೈತರ ಜಮೀನನ್ನ ತೆಗೆದುಕೊಂಡು ಟೌನ್ಶಿಪ್ ಮಾಡ್ತೀಯಂತೆ. ಟೌನ್ಶಿಪ್ ಯಾರಿಗೆ? ಡೆಲ್ಲಿಯವ್ರಿಗ? ಟೌನ್ಶಿಪ್ ಚೆನ್ನಾಗಿ ಅದೇ ನನಗೆ 100 ಮದುವೆ ಮಾಡ್ಕೊಳ್ತಾ ಇರ್ತೀನಿ ಅಂತ ಇರುವನಿಗೆ ನೀನು ಕೊಡೋದಾ? ಅದಕ್ಕೆ ಸಂವಿಧಾನ ಹೇಳೋದು. ಈಗಿರೋರಿಗೆ ನೋಡೆ ಅಂತ ಹೇಳೋದು. ಸಾಮಾಜಿಕನೇ ಹೇಳಿ ಅಂತ ಸಂವಿಧಾನ ಹೇಳೋದು. ಅದು ಬಿಟ್ಬಿಟ್ಟು ಇವ್ರಿಗೆ ಏನ್ ಬೆಳೀತಾ ಇದ್ದಾರೆ ಅವ್ರು ಮಾರ್ಕೆಟ್ ಕೊಡೋಣ, ಮನೆ ಕಟ್ಕೊಳ್ಳಿ, ಶೌಚಾಲಯ ಕಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಪ್ರಾಥಮಿಕ ಶಾಲೆ ಕೊಡಿಸ್ತೀವಿ ಅಂತ ಅದು ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ಟೌನ್ಶಿಪ್ ಯಾವನ್ಗೆ ಟೌನ್ಶಿಪ್? ಎಲ್ಲಿದೆ ನಿನ್ ಟೌನ್ಶಿಪ್ ಸ್ಕೀಮು? ತೋರ್ಸು. 15 ಕಲಂನಲ್ಲಿ ಸ್ಕೀಮ್ ಮಾಡಬೇಕು. ಆ ಸ್ಕೀಮಿಗೆ ಅನುಮತಿ ನೀಡಬೇಕು ರೈತರು, ನಮ್ಮ ಯಜಮಾನರೆಲ್ಲ. ಕೇಳಿದ್ಯಾ? ಸ್ಕೀಮ್ಗೆ ಅನುಮತಿ ಕೇಳಿದ್ಯಾ ರೈತರನ್ನ? ಏನ್ ಸ್ಕೀಮು? ಏನು ಹೌಸಿಂಗ? ಏನದು ಹೌಸಿಂಗು? ಎಂತ ಹೌಸಿಂಗು? ಅಫೋರ್ಡಬಲ್ ಹೌಸಿಂಗ್. ಏನು ಅಫೋರ್ಡಬಲ್ ಅಂದ್ರೆ? ಏನು ಅಫೋರ್ಡಬಲ್ ಅಂದ್ರೆ ಕನ್ನಡದಲ್ಲಿ? ಕೈಗೆ ಎಟುಕುವ ನಿವೇಶನಗಳು, ವಾಸಿಸುವ ನಿವೇಶನಗಳು. ಎಲ್ಲಿದೆ ನಿನ್ ಸ್ಕೀಮು? ಎಲ್ಲಿ ಹೇಳಿದೀಯ ನಿನ್ ಸ್ಕೀಮ್ ನಲ್ಲಿ? ಕೈಗೆ ಎಟುಕುವ ರೈತರಿಗೆ, ಮಾಧ್ಯಮಿಕ ಜನರಿಗೆ, ಕೃಷಿ ಕಾರ್ಮಿಕರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಈ 26 ಹಳ್ಳಿಗಳಲ್ಲಿ, ಪಟ್ಟಣ ನಗರಗಳಲ್ಲಿ ಮನೆಗಳನ್ನು ನಿರ್ಮಿಸಿ ಅವರ ಕೊಡ್ತೀವಂತ ಎಲ್ಲಿದ್ದೀಯಾ ನಿನ್ನ ಸ್ಕೀಮು? ಕೇಳ್ತಾ ಇದ್ದೀವಿ, ಉತ್ತರ ಕೊಡ್ಲಿ. ನೀವು ಫೈನಲ್ ನೋಟಿಫಿಕೇಶನ್ ಮಾಡಿ ಅವಾರ್ಡ್ ಬರೆಯಕ್ಕೆ ಬಾ, ನಿಂಗೆ ದಾರಿ ತೋರಿಸ್ತೀವಿ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ ಸ್ಕೀಮೇ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.